ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಇದರಲ್ಲಿ ಬರುವಂತಹ ಒಂದು ಪಾತ್ರ ಡಾಲ್ಫಿನ್. ಸೊ ಡೊರಾಡೋ ಅಂತ ಕ್ವಶನ್ ಅಲ್ಲಿ ಡಾಲ್ಫಿನ್ ಅಥವಾ ಡೊರಾಡೋ ಅಂತ ಬಂದ್ರೆ ನೀವು ಬರಿಬೇಕಾದಂತಹ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಪಾಯಿಂಟ್, ದ ಡಾಲ್ಫಿನ್ಸ್ ಅಪಿಯರ್ಸ್ ವೆರಿ ಗ್ರೀನ್. ಡಾಲ್ಫಿನ್ಗಳು ಹಚ್ಚು ಹಸಿರಾಗಿ ಕಾಣುತ್ತವೆ. ಸೆಕೆಂಡ್ ಪಾಯಿಂಟ್ ನೋಡಿ, ದ ಸ್ಟ್ರೈಪ್ಸ್ ಆನ್ ದರ್ ಬಾಡೀಸ್ ಆರ್ ಪರ್ಪಲ್. ಅವುಗಳ ಮೈಮೇಲಿನ ಪಟ್ಟಿ ನೇರಳೆ ಬಣ್ಣದ್ದಾಗಿರುತ್ತದೆ. ದೇ ಹ್ಯಾವ್ ಸ್ಪಾಟ್ಸ್ ಆಲ್ ಓವರ್ ದ ಬಾಡೀಸ್. ಮೈಮೇಲೆ ಅವುಗಳಿಗೆ ಚುಕ್ಕೆಗಳಿರುತ್ತವೆ. ವೈಲ್ ಸ್ವಿಮ್ಮಿಂಗ್ ದೇ ಮೂವ್ ಟುಗೆದರ್ ಇನ್ ಲೈಕ್ ಗ್ರೂಪ್. ಸೊ ಪ್ರವಾಹದಲ್ಲಿ ಇವು ಚಲಿಸುವಾಗ ಏನಂದ್ರೆ ಗುಂಪು ಗುಂಪಾಗಿ ಚಲಿಸುತ್ತೆ. ಇಟ್ ಈಸ್ ಅ ಫಿಶ್ ದಟ್ ಮೂವ್ಸ್ ರ್ಯಾಪಿಡ್ಲಿ ಇನ್ ದ ಕರೆಂಟ್. ಸೊ ಪ್ರವಾಹದಲ್ಲಿ ಇವು ವೇಗವಾಗಿ ಚಲಿಸುತ್ತೆ. ಇಟ್ ಈಸ್ ಆಕ್ಚುಲಿ ಗೋಲ್ಡನ್ ಇನ್ ಕಲರ್ ಬಟ್ ವೆನ್ ಇಟ್ ಕಮ್ಸ್ ಟು ಫೀಡ್ ಪರ್ಪಲ್ ಸ್ಟ್ರೈಪ್ಸ್ ಅಪಿಯರ್ ಆನ್ ಇಟ್ಸ್ ಸೈಡ್ಸ್. ಅದು ನಿಜವಾಗಿಯೂ ಚಿನ್ನದ ಬಣ್ಣದಾಗಿರುತ್ತೆ. ಆಹಾರ ತಿನ್ನಲು ಬಂದಾಗ ಇಕ್ಕೆಲಗಳಲ್ಲಿ ನೇರಳೆ ಬಣ್ಣ ಕಾಣುತ್ತೆ, ನೇರಳೆ ಬಣ್ಣದ ಪಟ್ಟಿ ಕಾಣುತ್ತೆ. ದೀಸ್ ಆರ್ ನಾಟ್ ವೆರಿ ಆಂಗ್ರಿ ಕ್ರೀಚರ್ಸ್. ಇವು ಹೆಚ್ಚು ಕೋಪಗೊಳ್ಳುವ ಜೀವಿಗಳಲ್ಲ. Their bodies are long and their jaws are strong. ಸೊ ಇವುಗಳು ತುಂಬಾ ಉದ್ದವಾಗಿರುತ್ತೆ ಮತ್ತು ಇವುಗಳ ದವಡೆಗಳು ಬಹಳ ಬಲಿಷ್ಠವಾಗಿರುತ್ತೆ. ಇಟ್ ಹ್ಯಾಸ್ ಎ ಲಾಂಗ್ ಫ್ಲಾಟ್ ಟೇಲ್ ಅಂಡ್ ಎ ಫ್ಲಾಟ್ ಹೆಡ್. ಸೊ ಇವುಗಳಿಗೆ ಉದ್ದನೆಯ ಮತ್ತು ಚಪ್ಪಟೆಯಾದಂತಹ ದೇಹ, ಬಾಲ ಹಾಗೂ ತಲೆ ಇರುತ್ತೆ. ದ ಓಲ್ಡ್ ಮ್ಯಾನ್ ರೆಫರ್ಸ್ ಟು ದ ಫಿಶ್ ಆಸ್ ಎ ಡೊರಾಡೋ. ಸೊ ವೃದ್ಧ ಮುದುಕ ಇವುಗಳಿಗೆ ಡೊರಾಡೋ ಎಂದು ಕರೆಯುತ್ತಾನೆ. He catches the fish and brings in onto the boat to prepare it for the meal. ಸೊ ಅವನ್ ಏನ್ ಮಾಡ್ತಾನೆ, ತನ್ನ ಚಾಕು ಬ್ಲೇಡ್ ಇಂದ ಡಾಲ್ಫಿನ್ ತಲೆಯೊಳಗೆ ಚುಸ್ತಾನೆ ಮತ್ತು ಅವನ್ನ ದೋಣಿಯ ಹಿಂಭಾಗದ ಕೆಳಗಿನಿಂದ ಹೊರಗೆ ಎಳ್ಕೋತಾನೆ. ಸೊ ಇದನ್ನ ಊಟವಾಗಿ ಬಳಸ್ತಾನೆ. He carefully opens the fish to clean it, finding 2 fishes flying fish inside its stomach. ಸೊ ಅವನು ಯಾವಾಗ ಅವುಗಳ ಹೊಟ್ಟೆನ ಸೀಳ್ತಾನಲ್ಲ, ಅಲ್ಲಿ ನೋಡ್ತಾನೆ 2 ಹಾರುವ ಮೀನುಗಳು ಒಳಗಡೆ ಇರುತ್ತೆ. He skins the fish, noting that while it is excellent to cook, it is not pleasant to eat raw. ಮೀನಿನ ತಲೆಯ ಮೇಲೆ ತನ್ನ ಬಲಪಾದ ಒತ್ತಿ ಹಿಡಿದು ಅದರ ಚರ್ಮವನ್ನು ಸುಲಿತಾನೆ. ಬೇಯಿಸಿ ತಿನ್ನೋದಕ್ಕೆ ಇದು ಅತ್ಯುತ್ತಮ ಮೀನು, ಆದ್ರೆ ಹಸಿಯಾಗಿ ತಿನ್ನೋಕೆ ಇದು ಅಸಹ್ಯ ಮೀನು ಅಂತ ಕರೀತಾನೆ. ಡಾಲ್ಫಿನ್ಸ್ ಲೀಪ್ ಹೈ ಇನ್ ಟು ದ ಏರ್ ಅಂಡ್ ವೆನ್ ದೇ ಜಂಪ್ ದೇ ಸೀಮ್ ಟು ಪ್ಲೇ ಎ ಗೇಮ್ ವಿತ್ ದ ವಾಟರ್. ಸೊ ಡಾಲ್ಫಿನ್ಸ್ ಮೀನ್ ಏನಿದೆ, ಇವು ಎತ್ತರಕ್ಕೆ ಜಿಗಿಯುತ್ತವೆ. ಒಂದ್ ರೀತಿ ಇವು ನೀರಿನೊಂದಿಗೆ ಪ್ರೇಮದ ಆಟವನ್ನ ಆಡುತ್ತೆ. ದೇ ರಿಟರ್ನ್ ಎಕ್ಸಾಕ್ಟ್ಲಿ ಟು ದ ಸ್ಪ್ಲಾಶ್ ಹೋಲ್ ದೇ ಮೇಡ್ ವೆನ್ ಜಂಪಿಂಗ್ ಔಟ್ ಆಫ್ ದ ವಾಟರ್. ಸೊ ನೀರಿನಿಂದ ಜಿಗಿದಾಗ ಉಂಟಾಗುವ ರಂಧ್ರಕ್ಕೆನೆ ಅವು ಮರಳಿ ವಾಪಸ್ ಜಿಗಿಯುತ್ತೆ. ಸೊ ಮರಳಿ ಬರುತ್ತೆ ಅಲ್ಲಿಗೆ. ಸೊ ಇದಿಷ್ಟು ಡಾಲ್ಫಿನ್ ಮೀನ್ ಮೇಲೆ ಲೆಸನ್ ಅಲ್ಲಿ ಇರುವಂತಹ ಪಾಯಿಂಟ್ಸ್ ಗಳು. ಸೊ ಡಾಲ್ಫಿನ್ ಮೀನು ಅಥವಾ ಡೊರಾಡೋ ಅಂತ ಶಬ್ದ ಬಂದ್ರೆ ಈ ಪಾಯಿಂಟ್ ಗಳನ್ನ ನೀವು ಉತ್ತರವಾಗಿ ಬರೀಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಹೇಳ್ತೀನಿ. ಧನ್ಯವಾದ.